ನಾನು ಹೊಸದಾಗಿ ಮದುವೆಯಾಗಿದ್ದೆ. ನಾವಿಬ್ಬರು ಗಂಡ ಹೆಂಡತಿಯರ ನಡುವೆ ಒಂದು ಚಿಕ್ಕ ವಿಷಯಕ್ಕಾಗಿ ಜಗಳವಾಗಿತ್ತು. ನನ್ನ ಹೆಂಡತಿ ಕೋಪ ಬಂದಾಗ ನನ್ನನ್ನು ಅವಳ ಹತ್ತಿರ ಕೂಡ ಸೇರಿಸುತ್ತಿರಲಿಲ್ಲ. ನಮ್ಮಿಬ್ಬರಲ್ಲಿ ಜಗಳವಾದಾಗ ನಾನು ಏನೇ ಮಾತನಾಡಿದರೂ ನನ್ನ ಹೆಂಡತಿ ನನಗೆ ಬೈಯುತ್ತಿದ್ದಳು. ಅದಕ್ಕಾಗಿ ನಾನು ಅವಳನ್ನು ಸಮಾಧಾನಪಡಿಸುವ ಅಥವಾ ಸಾರಿ ಕೇಳುವ ಗೋಜಿಗೆ ಹೋಗುತ್ತಿರಲಿಲ್ಲ. ನಾನೇ ಸ್ವತಃ ಅವಳ ಬೈಗುಳವನ್ನು ಕೇಳಿಸಿಕೊಂಡು ಸುಮ್ಮನಾಗುತ್ತಿದ್ದೆ ಅಥವಾ ನನ್ನ ಕೆಲಸದಲ್ಲಿ ನಾನು ಮಗ್ನನಾಗಿರುತ್ತಿದ್ದೆ. 2 ದಿನಗಳ ನಂತರ ಅವಳಿಗೆ ಅವಳೇ ಶಾಂತವಾಗುತ್ತಿದ್ದಳು. ಆದರೆ ಅವಳೇನು ಬಯಸುತ್ತಿದ್ದಾಳೆಂದು ನನಗೇನು ಗೊತ್ತಿತ್ತು. ಚಿಕ್ಕ ಮಕ್ಕಳಂತೆ ಕೋಪಿಸಿಕೊಂಡ ನನ್ನ ಹೆಂಡತಿಯನ್ನು ನಾನು ಸಮಾಧಾನಪಡಿಸಬೇಕು, ಅವಳಲ್ಲಿ ಸಾರಿ ಕೇಳಿ ಅವಳ ಪ್ರೀತಿಯನ್ನು ಸಂಪಾದಿಸಬೇಕು, ಅವಳ ಜೊತೆ ತುಂಟತನದಿಂದ ನಡೆದುಕೊಳ್ಳಬೇಕು, ಅವಳನ್ನು ತುಂಬ ಪ್ರೀತಿ ಮಾಡಬೇಕು ಎಂದು ಅವಳು ಬಯಸುತ್ತಿದ್ದಾಳೆಂದು ಅರ್ಥವಾಗಲು ನನ್ನೊಂದಿಗೆ ಒಂದು ದೊಡ್ಡ ದುರ್ಘಟನೆಯೇ ನಡೆಯಬೇಕಾಯಿತು. ಅಂತಹ ಒಂದು ಸತ್ಯ ಘಟನೆಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ. ಇದು ನನಗೂ ಮತ್ತು ನನ್ನ ಹೆಂಡತಿಗೂ ಜಗಳವಾಗುತ್ತಿರುವ ಸಮಯವಾಗಿತ್ತು. ನಮ್ಮಿಬ್ಬರ ನಡುವೆ ಒಂದು ಸಣ್ಣ ವಿಷಯಕ್ಕಾಗಿ ಆ ಸಮಯದಲ್ಲಿ ಮನಸ್ತಾಪ ಉಂಟಾಗಿತ್ತು. ನಮ್ಮ ನಡುವೆ ಹಿಂದಿನ 20ರಿಂದ 25 ದಿನಗಳವರೆಗೆ ಮಾತುಕತೆ ಇರಲಿಲ್ಲ. ನನ್ನ ಹೆಂಡತಿ ತುಂಬ ಕೋಪಿಷ್ಠೆ. ಇದೇ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನನ್ನ ಫ್ರೆಂಡ್ನ ಮದುವೆ ಇತ್ತು. ಕೊನೆಗೆ ನಾನು ನಿರ್ಧಾರ ಮಾಡಿ ನನ್ನ ಫ್ರೆಂಡ್ನ ಮದುವೆಗೆ ಬೆಂಗಳೂರಿಗೆ ಹೊರಟಿದ್ದೆ. ನಾನು ಸರ್ಕಾರಿ ಬಸ್ನಲ್ಲಿ ಹೊರಟಿದ್ದೆ. ಬಸ್ಸಿನಲ್ಲಿ ತುಂಬ ರಶ್ ಇತ್ತು. ನನಗೆ ಎಲ್ಲಕ್ಕಿಂತ ಹಿಂದಿನ ಕಿಟಕಿ ಬದಿಯ ಸೀಟ್ ದೊರೆಯಿತು. ಅದರ ಒಂದು ಗ್ಲಾಸ್ ಒಡೆದು ಹೋಗಿತ್ತು. ಆದ್ದರಿಂದ ಆ ಕಿಟಕಿ ಬಳಿ ಯಾರೂ ಕುಳಿತುಕೊಳ್ಳಲು ಇಷ್ಟಪಟ್ಟಿರಲಿಲ್ಲ. ತುಂಬ ಚಳಿ ಇತ್ತು. ಕಿಟಕಿಯಿಂದ ಜೋರಾದ ಗಾಳಿ ಕೂಡ ಬರುತ್ತಿತ್ತು. ಚಳಿಯಿಂದಾಗಿ ಯಾರೂ ಅಲ್ಲಿ ಕುಳಿತುಕೊಳ್ಳಲು ಬಯಸಲಿಲ್ಲ. ಇಡೀ ಬಸ್ ಜನರಿಂದ ತುಂಬಿ ಹೋಗಿತ್ತು. ನಾನು ಬರುವಾಗ ಬೆಡ್ಶೀಟನ್ನಾಗಲಿ ಅಥವಾ ಶಾಲಾಗಲಿ ತಂದಿರಲಿಲ್ಲ. ನನ್ನ ಬದಿ 2 ಮುದುಕರು ಕುಳಿತಿದ್ದರು. ಬಸ್ಸು ಹೊರಟಿತ್ತು. ಒಡೆದು ಹೋದ ಕಿಟಕಿಯಿಂದ ಜೋರಾಗಿ ಗಾಳಿ ಒಳಗಡೆ ಬರುತ್ತಿತ್ತು. 2 ಮುದುಕರು ತಮ್ಮ ಚಾದರವನ್ನು ಹೊರತೆಗೆದರು. ನಾನಂತೂ ಚಳಿಯಿಂದ ನಡುಗುತ್ತಿದ್ದೆ. ಮುಂದಿನ ನಿಲ್ದಾಣದಲ್ಲಿ ಜನರು ಇಳಿದಾಗ ನಿಂತಿದ್ದ ಜನರು ಖಾಲಿಯಾದ ಜಾಗದಲ್ಲಿ ತಕ್ಷಣ ಕುಳಿತುಕೊಂಡರು. ಬಸ್ ಮುಂದಕ್ಕೆ ಹೋಗಿ ಒಂದು ಡಾಬಾ ಬಳಿ ನಿಂತಿತ್ತು. ನಾನು ಕೂಡ ಬಸ್ಸಿನಿಂದ ಇಳಿದೆ. ನನಗೆ ಊಟ ಮಾಡಲು ಮನಸ್ಸಿರಲಿಲ್ಲ. ಆದರೆ ಏನು ಮಾಡಬೇಕೆಂದು ಗೊತ್ತಾಗದೆ ಅತ್ತಿತ್ತ ತಿರುಗಾಡಿದೆ. ನಾನು ಮನದಲ್ಲಿ ನನ್ನ ಹೆಂಡತಿಯೊಂದಿಗೆ ಕಳೆದ ಮಧುರ ಕ್ಷಣಗಳನ್ನು ನೆನಪು ಮಾಡಿಕೊಂಡೆ. ನಾನು ಯೋಚಿಸಿದೆ, ಮನೆಗೆ ಹೋದ ತಕ್ಷಣ ನನ್ನ ಹೆಂಡತಿಯೊಂದಿಗೆ ಮಾತನಾಡಬೇಕು, ಅವಳನ್ನು ರಮಿಸಬೇಕು ಎಂದುಕೊಂಡೆ. ಇಂದು ನನಗೆ ನನ್ನ ಹೆಂಡತಿಯ ಮೇಲೆ ತುಂಬ ಆಸೆಯಾಗಿತ್ತು. ಮತ್ತೆ ನಾನು ಅದೇ ಕಿಟಕಿಯ ಬಳಿ ಕುಳಿತು ನಿದ್ದೆಗೆ ಜಾರಿದೆ. ಮುಂದೆ ಏನೂ ಗೊತ್ತಾಗಲಿಲ್ಲ. ನಂತರ ನನಗೆ ಯಾವಾಗ ಎಚ್ಚರವಾಯಿತೆಂದರೆ, ಗಾಡಿ ನಿಂತಾಗ ನನ್ನ ಕಣ್ಣು ತೆರೆಯಿತು. ದಾರಿ ಮಧ್ಯೆ ಬಸ್ ನಿಂತಾಗ ನಾನು ಕಿಟಕಿಯಿಂದ ಇಣುಕಿ ನೋಡಿದೆ. ಆಗ ಒಬ್ಬಳು ಮಹಿಳೆ ತನ್ನ 2 ಚಿಕ್ಕ ಮಕ್ಕಳೊಂದಿಗೆ ಬಸ್ ಹತ್ತುತ್ತಿದ್ದಳು. ಇಷ್ಟೊಂದು ಸರಿರಾತ್ರಿಯಲ್ಲಿ ಈ ಹೆಂಗಸು ಎಲ್ಲಿಂದ ಬರುತ್ತಿದ್ದಾಳೆ ಎಂದು ಗೊತ್ತಾಗಲಿಲ್ಲ. ಮಹಿಳೆ ನೋಡಲು ತುಂಬ ಸುಂದರವಾಗಿದ್ದಳು. ಯಾವುದೇ ದೃಷ್ಟಿಯಿಂದ ನೋಡಿದರೂ ಅವಳು 2 ಮಕ್ಕಳ ತಾಯಿಯಂತೆ ಕಾಣಲಿಲ್ಲ. ಕಂಡಕ್ಟರ್ ಅವಳನ್ನು ಒಳಕ್ಕೆ ಹತ್ತಿಸಿಕೊಂಡು ಬಸ್ನ ಬಾಗಿಲನ್ನು ಮುಚ್ಚಿದನು. ಬಸ್ ಪೂರ್ಣ ತುಂಬಿ ಹೋಗಿತ್ತು. ಕುಳಿತುಕೊಳ್ಳಲು ಎಲ್ಲೂ ಜಾಗ ಇರಲಿಲ್ಲ. ಆ ಹೆಂಗಸು ಬಸ್ ಕಂಡಕ್ಟರ್ನ ಬದಿಯಲ್ಲೇ ಕುಳಿತುಕೊಂಡಳು. ಸ್ವಲ್ಪ ಹೊತ್ತಿನಲ್ಲಿ ನನ್ನ ಬದಿಯಲ್ಲಿ ಕುಳಿತ 2 ಮುದುಕರು ಇಳಿಯುವ ಸರದಿ ಬಂದಿತ್ತು. ಆಗ ನಾನು ಮನದಲ್ಲಿ ಯೋಚಿಸಿದೆ, ಇವರಿಬ್ಬರು ಮುದುಕರು ಇಳಿದದ್ದು ಒಳ್ಳೆಯದೇ ಆಯಿತು. ಏಕೆಂದರೆ ನಾನು ಮಲಗಿದಾಗ ಇವರಿಬ್ಬರು ಜೋರಾಗಿ ಗೊರಕೆ ಹೊಡೆಯುತ್ತಿದ್ದರು. ನನಗೆ ಆಗ ನಿದ್ದೆ ಬರುತ್ತಿರಲಿಲ್ಲ. ಮೇಲಾಗಿ ಈ ಚಳಿ ಬೇರೆ. ನನ್ನ ಬದಿಯ ಸೀಟ್ ಖಾಲಿಯಾಗಿದ್ದನ್ನು ಆ ಮಹಿಳೆ ಅಲ್ಲಿಂದ ನೋಡಿದಳು ಮತ್ತು ನನ್ನ ಬಳಿ ಬಂದು ಕುಳಿತುಕೊಂಡಳು. ಜೊತೆಗೆ ಅವರ 2 ಮಕ್ಕಳು ಕೂಡ ಇದ್ದರು. ನನ್ನನ್ನು ನೋಡಿ ಅವಳು ಸ್ವಲ್ಪ ನಾಚಿಕೆ ಪಟ್ಟುಕೊಂಡಳು. ನಾನು ಕೂಡ ಅವಳನ್ನು ನೋಡಿ ಮುಗುಳ್ನಕ್ಕೆ. ಬಸ್ ಈಗ ಚಲಿಸತೊಡಗಿತ್ತು. ಒಡೆದು ಹೋದ ಕಿಟಕಿಯಿಂದ ಜೋರಾಗಿ ಗಾಳಿ ಬರುತ್ತಿತ್ತು. ಆದ್ದರಿಂದ ಇನ್ನೂ ಚಳಿ ಹೆಚ್ಚಾಗುತ್ತಿತ್ತು. ಈಗ ಆ ಮಹಿಳೆಗೂ ಕೂಡ ಚಳಿಯಾಗತೊಡಗಿತ್ತು. ಆಗ ಅವಳು ತನ್ನ ಒಂದು ಚಿಕ್ಕ ಬ್ಯಾಗಿನಿಂದ ಚಾದರವನ್ನು ಹೊರತೆಗೆದಳು. ತನ್ನ ಮಕ್ಕಳಿಗೆ ಅದನ್ನು ಹೊದಿಸಿದಳು. ತುಂಬ ಚಳಿ ಇದ್ದುದರಿಂದ ನನ್ನ ಶರೀರ ಈಗ ಕಂಪಿಸತೊಡಗಿತ್ತು. ಇದನ್ನು ನೋಡಿ ಆ ಮಹಿಳೆ ನನಗೆ ಹೇಳಿದಳು, ನನ್ನ ಬಳಿ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ಇದೆ. ನಿಮಗೆ ಬೇಕೆಂದರೆ ನಾನು ಅದನ್ನು ಕೊಡುತ್ತೇನೆ. ಇದನ್ನು ಕೇಳುತ್ತಿದ್ದಂತೆ ನಾನು ತಕ್ಷಣ ಹಾ ಎಂದು ಒಪ್ಪಿಕೊಂಡೆ. ಏಕೆಂದರೆ ನನ್ನ ಬಳಿ ಈಗ ಬೇರೆ ಯಾವುದೇ ದಾರಿ ಇರಲಿಲ್ಲ. ತಕ್ಷಣ ನಾನು ಅವಳು ಕೊಟ್ಟ ಚಾದರನ್ನು ಹೊದ್ದುಕೊಂಡೆ. ಈಗ ನನಗೆ ಎಷ್ಟು ರಿಲೀಫ್ ಆಯಿತು. ಕ್ರಮೇಣ ನನ್ನ ಮತ್ತು ಆ ಮಹಿಳೆ ನಡುವೆ ಮಾತುಕತೆ ನಡೆಯಿತು. ಮಾತಿನಲ್ಲಿ ಅವಳು ನನಗೆ ಹೇಳಿದಳು, ಈಗ ಅವಳು ತನ್ನ ಮನೆಗೆ ಹೋಗುತ್ತಿದ್ದಾಳೆ. ಅರ್ಜೆಂಟ್ ಮನೆಗೆ ಹೋಗಬೇಕಾಗಿದೆ. ಅದಕ್ಕಾಗಿ ಬಸ್ನಲ್ಲಿ ಹೊರಟಿದ್ದೇನೆ. ನನ್ನ ಗಂಡ ಕೂಡ ಬೆಂಗಳೂರಿನಲ್ಲೇ ಇದ್ದಾರೆ ಎಂದಾಗ ನಾನು ಆ ಮಹಿಳೆಯ ಮುಗ್ಧತೆಯನ್ನು ನೋಡಿ ಅವಳಿಗೆ ಮಾರು ಹೋದೆ. ಅವಳ ಈ ಸೌಂದರ್ಯದಿಂದ ಯಾರಾದರೂ ಅವಳ ಮೋಡಿಗೆ ಒಳಗಾಗುತ್ತಿದ್ದರು. ಬಸ್ಸು ತುಂಬ ವೇಗವಾಗಿ ಓಡುತ್ತಿತ್ತು. ಆಕಸ್ಮಿಕವಾಗಿ ತಿರುವಿನಲ್ಲಿ ಬಸ್ ಲಾಂಗ್ ಟರ್ನ್ ತೆಗೆದುಕೊಂಡಾಗ ಅವಳು ನನ್ನ ಮೇಲೆ ಬಂದು ಬಿದ್ದಳು. ನನ್ನ ಮೇಲೆ ಬಿದ್ದಿರುವುದನ್ನು ನೋಡಿ ಅವಳು ಸ್ವಲ್ಪ ಮುಜುಗರ ಪಟ್ಟುಕೊಂಡಳು. ನನಗೂ ಕೂಡ ಒಳಗೊಳಗೆ ತುಂಬ ನಾಚಿಕೆಯಾಯಿತು. ನನ್ನ ಮನಸ್ಸು ಈಗ ಒಳಗೊಳಗೆ ಕಂಪಿಸತೊಡಗಿತ್ತು. ನನ್ನ ಹೆಂಡತಿಯೊಂದಿಗೆ ಜಗಳವಾಡಿ 1 ತಿಂಗಳಾಗುತ್ತಾ ಬಂದಿತ್ತು. ಆದರೆ ಈಗ ನನ್ನನ್ನು ನಾನೇ ಕಂಟ್ರೋಲ್ ಮಾಡಿಕೊಂಡಿದ್ದೆ. ನಂತರ ಅವಳು ಸಾರಿ ಎಂದು ಹೇಳುತ್ತಾ ಸರಿಯಾಗಿ ಕುಳಿತುಕೊಂಡಳು.
ಬಸ್ ಚಲಿಸುತ್ತಿದ್ದಂತೆ ನಮ್ಮಿಬ್ಬರ ದೇಹ ಟಚ್ ಆಗತೊಡಗಿತ್ತು. ಚಿಕ್ಕ ಮಕ್ಕಳು ಹಾಗೆ ಅವರ ತೊಡೆಯ ಮೇಲೆ ಮಲಗಿದ್ದರು. ಬಸ್ ಚಲಿಸತೊಡಗಿತ್ತು. ಈಗ ನಮ್ಮಿಬ್ಬರ ದೇಹ ಒಂದಕ್ಕೊಂದು ಘರ್ಷಣೆಗೆ ಒಳಗಾಯಿತು. ಅವಳ ಮಕ್ಕಳು ಚೆನ್ನಾಗಿ ನಿದ್ದೆ ಹೋಗಿದ್ದರು. ಇಡೀ ಬಸ್ನಲ್ಲಿದ್ದ ಎಲ್ಲ ಜನರು ಇಷ್ಟೊಂದು ಚಳಿಯಲ್ಲೂ ನಿದ್ದೆ ಮಾಡುತ್ತಿದ್ದರು. ಕೆಲವೊಬ್ಬರು ಎಚ್ಚರವಾಗಿದ್ದು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದರು. ನಾನು ಬಸ್ನ ಲಾಸ್ಟ್ ಸೀಟ್ನಲ್ಲಿ ಕುಳಿತುಕೊಂಡಿದ್ದೆ. ಆದ್ದರಿಂದ ಯಾರೂ ನಮ್ಮ ಕಡೆಗೆ ಅಷ್ಟಾಗಿ ಗಮನ ಕೊಡಲಿಲ್ಲ. ನಾನು ಚಾದರನ್ನು ಹೊದ್ದುಕೊಂಡಿದ್ದೆ. ಮತ್ತೆ ಮಲಗಿದಂತೆ ನಾಟಕವಾಡತೊಡಗಿದೆ. ನಿಧಾನವಾಗಿ ಬಸ್ ಚಲಿಸುತ್ತಿತ್ತು. ಮತ್ತೊಮ್ಮೆ ಅವಳು ನನಗೆ ಡಿಕ್ಕಿ ಹೊಡೆದಳು. ಇದರಿಂದ ನನಗೆ ತುಂಬ ಖುಷಿಯಾಯಿತು. ಈಗ ನನ್ನೊಳಗೂ ಒಂದು ರೀತಿಯ ಕಂಪನ ಉಂಟಾಯಿತು. ತಕ್ಷಣ ನಾನು ಅವಳ ಕೈ ಹಿಡಿದುಕೊಂಡೆ. ಅವಳೊಂದಿಗೆ ಅಸಭ್ಯವಾಗಿ ವರ್ತಿಸಲು ಶುರು ಮಾಡಿದೆ. ತಕ್ಷಣ ಅವಳಿಗೆ ಅರ್ಥವಾಗಿ ನನ್ನ ಕೈಯನ್ನು ಹಿಂದಕ್ಕೆ ಸರಿಸುತ್ತಾ ನನ್ನ ಕೆನ್ನೆಗೆ ಪಟಾರೆಂದು ಬಾರಿಸಿದಳು. ನಾನು ತಬ್ಬಿಬ್ಬಾಗಿ ದೂರ ಸರಿದು ಕುಳಿತುಕೊಂಡೆ. ಕೆನ್ನೆಯ ಮೇಲೆ ಬಿದ್ದ ಏಟಿನಿಂದ ನಾನಂತೂ ತಬ್ಬಿಬ್ಬಾಗಿ ಹೋದೆ. ಅಂತಹ ಚಳಿಯಲ್ಲೂ ಬೆವರಿ ಹೋದೆ. ಈಗ ಇವಳು ಎಲ್ಲ ಜನರ ಮುಂದೆ ನನ್ನ ಮಾನ ಹರಾಜು ಹಾಕುತ್ತಾಳೆ, ನನಗೆ ಚೆನ್ನಾಗಿ ಬೈಯುತ್ತಾಳೆ, ನನ್ನ ಕಾಲರ್ ಪಟ್ಟಿ ಹಿಡಿದು ಬಸ್ಸಿನಿಂದ ಕೆಳಕ್ಕೆ ಇಳಿಸುತ್ತಾಳೆ ಎಂದು ಅಂದುಕೊಂಡೆ. ಆದರೆ ಆ ಮಹಿಳೆ ತುಂಬ ಸುಸಂಸ್ಕೃತೆಯಂತೆ ನಡೆದುಕೊಂಡಳು. ತಕ್ಷಣ ಶಬ್ದವನ್ನು ಕೇಳಿ ಕಂಡಕ್ಟರ್ ಲೈಟ್ ಆನ್ ಮಾಡಿದರು. ಏನಾಯ್ತಮ್ಮ, ಏನೋ ಶಬ್ದ ಬಂತಲ್ಲ ಎಂದಾಗ ಆಕೆ ಹೇಳಿದಳು, ಏನಿಲ್ಲ ಸರ್, ಲೈಟ್ ಆಫ್ ಮಾಡಿ ಎಂದು ತನ್ನ ತೊಡೆಯ ಮೇಲೆ ಮಲಗಿಕೊಂಡಿದ್ದ ಮಕ್ಕಳನ್ನು ನನ್ನ ಬದಿಗೆ ಮಲಗಿಸಿ ತಾನು ದೂರ ಸರಿದು ಕುಳಿತಳು. ಒಮ್ಮೆಲೆ ನನ್ನ ದೇಹದ ಮೇಲೆ ಐಸ್ ಸುರಿದ ಹಾಗೆ ಆಯಿತು. ನನ್ನ ತಪ್ಪನ್ನು ಕ್ಷಮಿಸಿದ ಆ ಮಹಿಳೆಗೆ ನಾನು ಮನದಲ್ಲೇ ಕೃತಜ್ಞತೆ ತಿಳಿಸಿದೆ. ಮುಂದೆ ನಾನು ಕೂಡ ದೂರ ಸರಿದು ಕುಳಿತೆ. ಮುಂದೆ ಮೆಜೆಸ್ಟಿಕ್ ಬಂದಾಗ ರಾತ್ರಿ 12 ಗಂಟೆಯ ಸಮಯವಾಗಿತ್ತು. ಇಳಿಯುವಾಗ ಆ ಮಹಿಳೆಗೆ ನಾನು ತಪ್ಪಾಯಿತು ಎಂದು ಸಾರಿ ಕೇಳಿದೆ. ಆಗ ಆ ಮಹಿಳೆ ಹೇಳಿದಳು, ಅಣ್ಣ, ನೀವು ನೋಡಲು ವಿದ್ಯಾವಂತರಂತೆ ಕಾಣಿಸುತ್ತೀರಿ. ನಿಮ್ಮಂಥವರು ಹೀಗೆ ಒಂಟಿ ಮಹಿಳೆಯರಿಗೆ ತೊಂದರೆ ನೀಡಬಾರದು. ಮತ್ತೆಂದು ಈ ರೀತಿ ಸಾರ್ವಜನಿಕ ಸ್ಥಳದಲ್ಲಿ ಮಹಿಳೆಯರಿಗೆ ತೊಂದರೆ ನೀಡಬೇಡಿ ಎನ್ನುತ್ತಾ ಆ ಮಹಿಳೆ ತನ್ನ 2 ಮಕ್ಕಳನ್ನು ಕರೆದುಕೊಂಡು ಬಸ್ಸಿನಿಂದ ಇಳಿದು ಅವಳಿಗಾಗಿ ಕಾಯುತ್ತಿದ್ದ ಅವಳ ಗಂಡನ ಬಳಿ ಹೋದಳು. ನಾನು ಅವಳಲ್ಲಿ ಸಾರಿ ಕೇಳಿದ್ದರಿಂದ ಮತ್ತು ಹೋಗುವಾಗ ನನಗೆ ಬುದ್ಧಿವಾದ ಹೇಳಿ ಹೋಗಿದ್ದರಿಂದ ಅವಳು ನನ್ನನ್ನು ಕ್ಷಮಿಸಿದ್ದಾಳೆ ಎಂದು ನನಗೆ ಸಮಾಧಾನವಾಯಿತು. ನನ್ನ ಬಸ್ಸಿನ ಪ್ರಯಾಣ ತುಂಬ ಕಷ್ಟಕರವಾಗಿತ್ತು. ಏಕೆಂದರೆ ಯಾವಾಗಲೂ ನಾನು ಟ್ರೈನ್ನಲ್ಲಿ ಬರುತ್ತಿದ್ದೆ. ಸ್ಲೀಪರ್ ಕೋಚ್ ಬುಕ್ ಮಾಡಿ ಆರಾಮಾಗಿ ನಿದ್ದೆ ಮಾಡಿಕೊಂಡು ಬರುತ್ತಿದ್ದೆ. ಆದರೆ ಇಂದು ಮದುವೆಗೆ 1 ದಿನ ಮೊದಲೇ ರಾತ್ರಿ ಚೌಟ್ರಿಗೆ ಬಂದು ತಲುಪಬೇಕೆಂದು ನನ್ನ ಮತ್ತೊಬ್ಬ ಗೆಳೆಯ ಪ್ರಶಾಂತ್ ಹೇಳಿದ್ದ. ಅಂದು ನಾವೆಲ್ಲ ನಮ್ಮ ಗ್ರೂಪ್ನ ಗೆಳೆಯರು ಸೇರುವವರಿದ್ದೆವು. ತುಂಬ ದಿನಗಳಾದ ಮೇಲೆ ನಾವೆಲ್ಲ ಒಟ್ಟಿಗೆ ಸೇರುತ್ತಿದ್ದೆವು. ಮಾರ್ನಿಂಗ್ ಟ್ರೈನ್ ನಾನು ಮಿಸ್ ಮಾಡಿಕೊಂಡಿದ್ದೆ. ಗೆಳೆಯರ ಒತ್ತಾಯಕ್ಕೆ ಮಣಿದು ಬೇಗ ಹೋಗಿ ತಲುಪಲು ಸಂಜೆ 4 ಗಂಟೆಗೆ ಬಸ್ ಹತ್ತಿದೆ. ಬಸ್ ಬರಲು ಕೂಡ 2 ಗಂಟೆ ತಡವಾಗಿತ್ತು. ಈಗ ನಾನು ಮೆಜೆಸ್ಟಿಕ್ಗೆ ಬಂದು ತಲುಪಿದ್ದೆ. ಈ ಸರಿ ರಾತ್ರಿಯಲ್ಲೂ ಮೆಜೆಸ್ಟಿಕ್ನಲ್ಲಿ ತುಂಬ ಜನ ತುಂಬಿಕೊಂಡಿದ್ದರು. ಹೆಚ್ಚಿನವರು ಮಲಗಿದ್ದರು. ಈ ಸಮಯದಲ್ಲಿ ಬನಶಂಕರಿಗೆ ಹೋಗಲು ಸಿಟಿ ಬಸ್ ಇರಲಿಲ್ಲ. ಬೆಳಗಿನ ಜಾವ 4ರಿಂದ 5 ಗಂಟೆಗೆ BMTC ಬಸ್ಗಳು ಸ್ಟಾರ್ಟ್ ಆಗುತ್ತಿದ್ದವು. ಒಮ್ಮೆ ನಾನು ಆಟೋ ಅಥವಾ ಟ್ಯಾಕ್ಸಿ ಮಾಡಿಕೊಂಡು ಚೌಟ್ರಿಗೆ ತಲುಪಬೇಕು ಎಂದುಕೊಂಡೆ. ಆಟೋ ಹಿಡಿಯಲು ಫ್ಲೈ ಓವರ್ನಿಂದ ಆಟೋ ನಿಲ್ದಾಣದ ಕಡೆಗೆ ಹೊರಟು ಬಂದೆ. ಆದರೆ ಫ್ಲೈ ಓವರ್ನಲ್ಲಿ ಬರುತ್ತಿದ್ದಂತೆ ಗುಂಪು ಗುಂಪಾಗಿ ನಿಂತುಕೊಂಡಿದ್ದ ಹುಡುಗಿಯರು ಜೊತೆಗೆ 2-3 ಗಂಡಸರು ಮಾತನಾಡುತ್ತಿರುವುದನ್ನು ಅಲ್ಲಲ್ಲಿ ಗಮನಿಸಿದೆ. ಮುಂದೆ ಬರುತ್ತಿದ್ದಂತೆ ಅವರು ನನ್ನನ್ನು ಕೂಡ ಕೂಗಿ ಕರೆಯಲು ಶುರು ಮಾಡಿದರು. ನಾನು ಆ ಕಡೆ ನೋಡಿದೆ. ತುಂಬ ಸುಂದರವಾದ ಹುಡುಗಿಯರು ಮುಖಕ್ಕೆ ಬಟ್ಟೆಯನ್ನು ಕಟ್ಟುಕೊಂಡಿದ್ದರು. ಹತ್ತಿರ ಬಾ ಎಂದು ಕೈ ಬಿಸಿ ಕರೆಯುತ್ತಿದ್ದರು, ಸನ್ನೆಯನ್ನು ಮಾಡುತ್ತಿದ್ದರು. ನಾನು ಆದರೂ ಕಿವಿಗೊಡದೆ ಮುಂದೆ ಮುಂದೆ ದಾಟಿ ಬರುತ್ತಿದ್ದೆ. ಈಗ ಮುಂದೆ ಬರುತ್ತಿದ್ದ ಹಾಗೆ ಆ ಹುಡುಗಿಯರು ನನ್ನ ಹೆಗಲಿಗೆ ಕೈ ಹಾಕಿ ನನ್ನನ್ನು ಮಾತನಾಡಿಸತೊಡಗಿದರು. ಈಗ ನಾನು ನಿಂತುಕೊಂಡೆ. ಈಗ ನನ್ನ ಹೃದಯದ ಬಡಿತ ಜೋರಾಯಿತು. ವಾಸ್ತವದಲ್ಲಿ ನನಗೆ ಮೆಜೆಸ್ಟಿಕ್ನ ಈ ಪ್ರದೇಶದಲ್ಲಿ ಇಂಥವರು ಇರುತ್ತಾರೆ ಎನ್ನುವುದು ಗೊತ್ತಿರಲಿಲ್ಲ. ನಾನು ಅವರನ್ನು ಗಮನವಿಟ್ಟು ನೋಡಿದಾಗ ಅವರು ತುಂಬ ಬೆಳ್ಳಗೆ, ತೆಳ್ಳಗೆ ಮತ್ತು ಗಂಡಸರ ಧ್ವನಿಯಲ್ಲಿ ಮಾತನಾಡುತ್ತಿದ್ದರು. ಅವರಲ್ಲಿ 1-2 ದೇವಲೋಕದ ಅಪ್ಸರೆಯರಂತೆ ಕಾಣುತ್ತಿದ್ದರು. ಆದರೆ ಇವರು ಮುಖಕ್ಕೆ ಏಕೆ ಬಟ್ಟೆ ಕಟ್ಟಿಕೊಂಡಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ. ಬಹುಶಃ ಇಂಥ ಸಾರ್ವಜನಿಕ ಸ್ಥಳಗಳಲ್ಲಿ ಯಾರೂ ತಮ್ಮನ್ನು ಗುರುತಿಸಬಾರದು ಎಂದು ಹಾಗೆ ಬಟ್ಟೆ ಕಟ್ಟಿಕೊಂಡಿರಬೇಕು ಎಂದುಕೊಂಡೆ. ಕೆಲವರು, ರಾಜ, ಎಷ್ಟು ಕೊಡ್ತೀಯಾ ಎನ್ನುತ್ತಾ ನನ್ನ ಗಲ್ಲವನ್ನು ಹಿಂಡುತ್ತಿದ್ದರೆ, ಮತ್ತೊಬ್ಬರು, ಇಲ್ಲೇ ಹತ್ತಿರದಲ್ಲೇ ರೂಮ್ ಇದೆ, ರೂಮಿಗೆ 500, ನನ್ನ ಫೀಸ್ 500, 1000 ಕೊಟ್ಟು ಬಿಡು ಸಾಕು ಎನ್ನುತ್ತಿದ್ದಳು. ಹೀಗೆ 3-4 ಜನ ನನ್ನನ್ನು ಮುತ್ತಿಕೊಂಡು ನನಗೆ ಒತ್ತಾಯಪಡಿಸುತ್ತಿದ್ದರು. ನನ್ನ ಕಣ್ಣ ಮುಂದೆ ಒಬ್ಬರನ್ನು ಆಟೋದಲ್ಲಿ ಕರೆದುಕೊಂಡು ಹೋಗುತ್ತಿರುವುದನ್ನು ಕೂಡ ನೋಡಿದೆ. ನಾನು ಅವರಿಂದ ತಪ್ಪಿಸಿಕೊಂಡು ದೂರ ಬರಲು ಪ್ರಯತ್ನಿಸಿದೆ. ಆದರೆ ಈಗ ಅಪ್ಸರೆಯಂತಿರುವ ಸುಂದರವಾದ ಹುಡುಗಿ ಮಾತ್ರ ನಾನು ಮುಂದೆ ಬರುತ್ತಿದ್ದಂತೆ ನನ್ನ ಹಿಂದೆ ಬಂದು ನನ್ನ ಕೈ ಹಿಡಿದುಕೊಂಡಳು ಮತ್ತು ಹೇಳಿದಳು, ಎಷ್ಟು ಕೊಡ್ತೀಯ ಹೇಳು, ಆಟೋ ಚಾರ್ಜ್, ರೂಮ್ ಬಾಡಿಗೆ ಮತ್ತು ನನ್ನ ಫೀಸ್ ಎಲ್ಲ ಸೇರಿ 2000, ನಿನಗಿಷ್ಟ ಬಂದ ಹಾಗೆ ಎಂದು ಹೇಳುತ್ತಾ ನನ್ನ ಹಿಂದೆ ನನ್ನ ಕೈ ಹಿಡಿದುಕೊಂಡು ಬರುತ್ತಿದ್ದಳು. ಇದೇ ಬೆಂಗಳೂರು ರೆಡ್ ಲೈಟ್ ಏರಿಯಾ, ಅದುವೇ ಮೆಜೆಸ್ಟಿಕ್ ಅಂಡರ್ ಪಾಸ್ ಮತ್ತು ಮೆಜೆಸ್ಟಿಕ್ ಫ್ಲೈ ಓವರ್. ಮೆಜೆಸ್ಟಿಕ್ನಲ್ಲಿ ರೈಲ್ವೆ ಸ್ಟೇಷನ್ಗೂ ಗಾಂಧಿನಗರಕ್ಕೂ ಮತ್ತು ಮೆಟ್ರೋ ರೈಲ್ವೆ ಸ್ಟೇಷನ್ಗೂ
ಬೇಗ ಕನೆಕ್ಟ್ ಆಗಲು ಜನರಿಗೆ ಸಹಾಯವಾಗುವಂತೆ ಪಾದಚಾರಿ, ಫ್ಲೈಓವರ್ ಮತ್ತು ಅಂಡರ್ ಪಾಸ್ ಮಾಡಲಾಗಿದೆ. ನನ್ನ ಗೆಳೆಯ ಇವರ ಬಗ್ಗೆ ನನಗೆ ಮೊದಲೇ ಎಚ್ಚರಿಕೆ ನೀಡಿದ್ದ. ಇವರ ಹತ್ತಿರ ಹೋಗಬೇಡ, ಹತ್ತಿರ ಬಂದರೆ ಏನಾದರೂ ಚಿಲ್ಲರೆ ಕಾಸು ಕೊಟ್ಟು ಕಳಿಸು, ಅವರ ಹತ್ತಿರ ತಗಲಾಕೊಂಡ್ರೆ ತುಂಬ ಕಷ್ಟ ಎಂದು ನನಗೆ ಎಚ್ಚರಿಕೆ ನೀಡಿದ್ದನು. ಆದರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಒಂದು ಕೆಟ್ಟ ಆಲೋಚನೆ ಬಂತು. ಆಗ ನಾನು ಕೂಡ ಅವರಲ್ಲಿ ನನ್ನ ಇಚ್ಛೆಯನ್ನು ವ್ಯಕ್ತಪಡಿಸಿದೆ ಮತ್ತು ಹೇಳಿದೆ, ಸರಿ, ನನಗೆ ಒಪ್ಪಿಗೆ ಇದೆ, ಆದರೆ ನೀನು ನಾನು ಹೇಳಿದ ಜಾಗಕ್ಕೆ ಬರಬೇಕು ಎಂದಾಗ ಅವಳು ಹೇಳಿದಳು, ನಾವು ನಿನ್ನ ಮನೆಗೆ ರೂಮಿಗೆ ಬರುವುದಿಲ್ಲ, ಇಲ್ಲಿ ಯಾವುದಾದ್ರೂ ಹೋಟೆಲ್ ರೂಮಿಗೆ ಕರೆದುಕೊಂಡು ಹೋಗು. ಆದರೆ ಯಾಕೆ ಅಷ್ಟೆಲ್ಲ ಹಣ ವೇಸ್ಟ್ ಮಾಡ್ತೀಯಾ? ನಾನು ಹೇಳಿದ ಜಾಗಕ್ಕೆ ಬಂದರೆ ಕಡಿಮೆ ಹಣದಲ್ಲಿ ನಿನಗೆ ರೂಮ್ ವ್ಯವಸ್ಥೆ ಮಾಡಿಕೊಡುತ್ತೇನೆ ಎಂದಳು. ಆಗ ನಾನು ಹೇಳಿದೆ, ನಿನ್ನ ಮುಖದ ಮಾಸ್ಕ್ ತೆಗೆ ಎಂದು. ನಿಜವಾಗಿ ಅವಳು ನೋಡಲು ತುಂಬ ಸುಂದರವಾಗಿದ್ದಳು. ಆಟೋದಲ್ಲಿ ಹೋಗುವಾಗ ನನ್ನೊಂದಿಗೆ ನಿಮ್ಮ ಊರು ಯಾವುದು, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿ ಉಳಿದುಕೊಂಡಿದ್ದೀರಿ, ನಿಮಗೆ ಮದುವೆಯಾಗಿದೆ ಎಲ್ಲವನ್ನು ವಿಚಾರಿಸಿ ನನ್ನನ್ನು ತನ್ನ ಸೌಂದರ್ಯಕ್ಕೆ ಮಾರು ಹೋಗುವ ಹಾಗೆ ನನ್ನೊಂದಿಗೆ ಅಷ್ಟು ಹತ್ತಿರವಾದಳು. ನನ್ನ ಬಗ್ಗೆ ಇರುವ ಎಲ್ಲ ಮಾಹಿತಿಯನ್ನು ಅವಳು ತಿಳಿದುಕೊಂಡಳು. ನಾನು ಕೂಡ ಅವಳನ್ನು ನಂಬಿದೆ. ನನ್ನ ಎಲ್ಲ ವಿಷಯವನ್ನು ನಾನು ಅವಳಿಗೆ ಹೇಳಿದೆ. ಹೆಂಡತಿಯೊಂದಿಗೆ ಜಗಳವಾಗಿರುವ ವಿಷಯ ಸೇರಿದಂತೆ ಎಲ್ಲವನ್ನು ಅವಳಲ್ಲಿ ಹೇಳಿಕೊಂಡೆ. ಕೊನೆಗೂ ನಾನು ಅವಳನ್ನು ನಂಬಿ ಅವಳ ಜೊತೆ ಆಟೋದಲ್ಲಿ ಹೊರಟೆ. ನಾನು ಒಳಗೊಳಗೆ ತುಂಬ ಖುಷಿಯಾಗಿದ್ದೆ. ನನಗೆ ಏನಾಗಿತ್ತೋ ಗೊತ್ತಿಲ್ಲ. ಅವಳು ಏನೇನೆಲ್ಲ ಹೇಳಿದಳು, ನಾನು ಅದೆಲ್ಲವನ್ನು ಮಾಡುತ್ತಾ ಹೋದೆ. ನಾನು ಅವಳ ಹೆಜ್ಜೆ ಮೇಲೆ ಹೆಜ್ಜೆಡುತ್ತಾ ಅವಳ ಹಿಂದೆ ನಡೆಯುತ್ತಾ ಸಾಗಿದೆ. ನಂತರ ಅವಳು ಆಟೋದಲ್ಲಿ ಕುಳ್ಳಿರಿಸಿಕೊಂಡು ಅಪರಿಚಿತ ಸ್ಥಳಕ್ಕೆ ನನ್ನನ್ನು ಕರೆದುಕೊಂಡು ಹೋದಳು. ಆಟೋ ಮೆಜೆಸ್ಟಿಕ್ನ ಗಲ್ಲಿಯಲ್ಲಿ ನುಗ್ಗಿ ಮುಂದಕ್ಕೆ ಸಾಗತೊಡಗಿತ್ತು. ನನಗೆ ನಾನು ಏನು ಮಾಡುತ್ತಿದ್ದೇನೆಂದು ಅರ್ಥವಾಗಲು ತುಂಬ ಸಮಯವೇ ಬೇಕಾಯಿತು. ಆಟೋ ಮೆಜೆಸ್ಟಿಕ್ನ ಗಲ್ಲಿಯಲ್ಲಿ ಸಾಗುತ್ತಿದ್ದರೆ ನಾನು ಎಲ್ಲಿ ಹೋಗುತ್ತಿದ್ದೇನೆ, ಯಾವ ಏರಿಯಾಗೆ ಬಂದಿದ್ದೇನೆ ಎಂಬ ಸ್ವಲ್ಪ ಮಾಹಿತಿಯೂ ಕೂಡ ನನಗೆ ಇರಲಿಲ್ಲ. ಕೊನೆಗೆ ಒಂದು ಬಿಲ್ಡಿಂಗ್ ಮುಂದೆ ಆಟೋ ಬಂದು ನಿಂತಿತ್ತು. ಆಗ ನನಗೆ ಅನಿಸಿತ್ತು, ಇದೇ ಇವಳ ಮನೆ ಇರಬೇಕು ಅಂದುಕೊಂಡೆ. ನಾನಂತೂ ತುಂಬ ಚಡಪಡಿಸುತ್ತಿದ್ದೆ. ರಾತ್ರಿಯಾಗಿದ್ದರಿಂದ ಸುತ್ತಲೂ ಶಾಂತವಾಗಿತ್ತು. ಜನರ ಓಡಾಟವಿರಲಿಲ್ಲ. ನಾವಿಬ್ಬರು ಆ ಬಿಲ್ಡಿಂಗ್ನ ಒಳಗಡೆ ಹೋದೆವು. ಒಳಗಡೆಯ ದೃಶ್ಯವನ್ನು ನೋಡಿ ನಾನಂತೂ ಆಶ್ಚರ್ಯಚಕಿತನಾದೆ. ವಿಶಾಲವಾದ ಕೋಣೆಯಾಗಿತ್ತು. ಅವಳು ನನ್ನನ್ನು ಒಂದು ರೂಮಿಗೆ ಕರೆದುಕೊಂಡು ಬಂದಳು. ಆ ರೂಮಿನಲ್ಲಿ ತುಂಬ ಸುಂದರವಾದ ಹಾಸಿಗೆ ರೆಡಿಯಾಗಿತ್ತು. ನಾನು ಆ ಹಾಸಿಗೆ ಮೇಲೆ ಬಿದ್ದುಕೊಳ್ಳುತ್ತಿದ್ದಂತೆ ಅವಳು ನನ್ನ ಹತ್ತಿರ ಬಂದಳು. ಅನಂತರ ನಾವಿಬ್ಬರು ಪ್ರೀತಿಯ ಪರಾಕಾಷ್ಠೆಗೆ ತಲುಪಿದೆವು. ತುಂಬ ದಿನಗಳಿಂದ ಹಸಿದಿದ್ದ ನಾನು ತುಂಬ ಚಡಪಡಿಕೆಯಲ್ಲಿದ್ದೆ. ಅಷ್ಟರಲ್ಲಿ ನಾನು ಅಲ್ಲಿನ ದೃಶ್ಯವನ್ನು ನೋಡಿ ದಂಗಾಗಿ ಹೋದೆ. ಆ ಕೋಣೆಯಲ್ಲಿ ಈಗ 3 ಜನ ಕಟ್ಟುಮಸ್ತಾದ ದಾಂಡಿಗರು ನಿಂತಿದ್ದರು. ಆಗ ನಾನು ಅವಳಲ್ಲಿ ಕೇಳಿದೆ, ಇವರ್ಯಾರು ಎಂದಾಗ ಅವಳು ನಗತೊಡಗಿದಳು. ಎಷ್ಟೊಂದು ಜೋರಾಗಿ ನಕ್ಕಳೆಂದರೆ ರಕ್ಕಸಿಯಂತೆ ನಗತೊಡಗಿದಳು. ಈಗ ನಾನೇನು ಮಾಡಬೇಕು ಎಂದು ನನಗೆ ದಿಕ್ಕೇ ತೋಚಲಿಲ್ಲ. ಇಂದು ನನ್ನ ಜೊತೆ ಏನು ನಡೆಯುತ್ತಿತ್ತು? ಅವರೆಲ್ಲರೂ ಏಕೆ ನಗುತ್ತಿದ್ದರು? ಈಗ ಅವರಲ್ಲಿ ಇಬ್ಬರು ನನ್ನ ಬಳಿ ಬಂದರು ಮತ್ತು ನನ್ನ ಕಾಲರ್ ಪಟ್ಟಿಯನ್ನು ಹಿಡಿದರು ಮತ್ತು ಹೇಳಿದರು, ಎಷ್ಟು ಹಣವಿದೆಯೋ ಅದನ್ನೆಲ್ಲ ಹೊರತೆಗೆದು ನಮಗೆ ನೀಡು. ಅಲ್ಲದೆ ಹೋದರೆ ನಾವು ನಿನ್ನ ಅಶ್ಲೀಲ ವಿಡಿಯೋ ರೆಕಾರ್ಡ್ ಮಾಡಿದ್ದೇವೆ. ಈ ವಿಡಿಯೋವನ್ನು ನಿನ್ನ ಹೆಂಡತಿಗೆ ತೋರಿಸುತ್ತೇವೆ ಮತ್ತು ಪಬ್ಲಿಕ್ ಮಾಡುತ್ತೇವೆ. ಇದನ್ನು ಕೇಳಿ ನನ್ನ ತಲೆಯ ಮೇಲೆ ಆಕಾಶವೇ ಕಳಚಿ ಬಿದ್ದಾಗಾಯಿತು. ಈ ಮಾತಿನ ಅರ್ಥವೇನು? ನಾನು ಅವಳ ಕಡೆಗೆ ಪ್ರಶ್ನಾರ್ಥಕವಾಗಿ ನೋಡತೊಡಗಿದೆ. ಅವಳು ಹೇಳಿದಳು, ನಿನ್ನಂತಹ ಮೂರ್ಖ ಗಂಡಸು ತನ್ನ ಹೆಂಡತಿಗೆ ಒಬ್ಬ ಒಳ್ಳೆಯ ಗಂಡನಾಗಲು ಸಾಧ್ಯವಿಲ್ಲ ಎಂದ ಮೇಲೆ ಬೇರೆ ಹೆಂಗಸರಿಗೆ ನಿನ್ನಿಂದ ಏನು ಪ್ರಯೋಜನವಾಗಲು ಸಾಧ್ಯ ಹೇಳು? ಹೇಗಿದ್ದರೂ ನಾನು ಗಂಡಸರನ್ನು ನನ್ನ ಈ ಕಿರು ಬೆರಳಿನಿಂದ ಆಟ ಆಡಿಸುತ್ತೇನೆ. ನಿನ್ನಂಥ ವ್ಯಕ್ತಿಗಳಿಗೆ ನಾನು ಹೀಗೆ ನನ್ನ ಸೌಂದರ್ಯವನ್ನು ತೋರಿಸಿ ಅವರು ನನ್ನ ಪ್ರೀತಿಯ ಅಮಲಿನಲ್ಲಿ ಬೀಳುವಂತೆ ಮಾಡುತ್ತೇನೆ. ಅದಾದ ಮೇಲೆ ಎಲ್ಲ ಕೆಲಸವನ್ನು ಮುಗಿಸಿ ಅವರನ್ನು ಬ್ಲ್ಯಾಕ್ಮೇಲ್ ಮಾಡುತ್ತೇನೆ. ಒಂದು ವೇಳೆ ಅವರು ನನ್ನ ಡಿಮ್ಯಾಂಡ್ ಮೇಲೆ ಅಷ್ಟೊಂದು ಹಣವನ್ನು ಕೊಡುವುದಿಲ್ಲ ಎಂದಾದರೆ ನಾನು ಅವರು ಎಲ್ಲಿಯೂ ಸಲ್ಲದವರ ಹಾಗೆ ಮಾಡುತ್ತೇನೆ. ಈಗ ಇದನ್ನೆಲ್ಲ ಕೇಳಿ ನಾನು ಬೆವರಿ ಹೋದೆ. ಈ ಮೊದಲು ನಶೆಯೇರಿ ಬಿಸಿಯಾಗಿದ್ದ ನನ್ನ ಶರೀರ ಈಗ ಒಮ್ಮೆಲೆ ನಶೆ ಇಳಿದು ತಂಪಾಗಿತ್ತು. ಇಷ್ಟೊಂದು ಸುಂದರ ಮಹಿಳೆ ಈ ರೀತಿ ಕೆಲಸ ಮಾಡುತ್ತಾಳೆಂದು ನಾನು ಕನಸು ಮನಸ್ಸಿನಲ್ಲಿ ಊಹಿಸಿರಲಿಲ್ಲ. ಈಗ ನನ್ನ ಬಳಿ ಬೇರೆ ಯಾವುದೇ ದಾರಿ ಇರಲಿಲ್ಲ. ನಾನು ಗೆಳೆಯನ ಮದುವೆಗೆ ಬರುವ ಖರ್ಚಿಗಾಗಿ ಎಷ್ಟು ಹಣವನ್ನು ಇಟ್ಟುಕೊಂಡಿದ್ದೇನೋ ಅದೆಲ್ಲವನ್ನು ಅವರಿಗೆ ನೀಡಿದೆ. ಆದರೆ ಅವರೆಲ್ಲರೂ ನನಗೆ ಆಗಲೂ ಕೂಡ ಮರಳಿ ಹೋಗಲು ಬಿಡಲಿಲ್ಲ. ನಾನು ಅದೆಷ್ಟೇ ಬೇಡಿಕೊಂಡರೂ ಅವರಿಗೆ ನನ್ನ ಮೇಲೆ ಕನಿಕರ ಬರಲಿಲ್ಲ. ನಾನು ಆದಷ್ಟು ಬೇಗ ಈ ನರಕದಿಂದ ತಪ್ಪಿಸಿಕೊಳ್ಳಬೇಕೆಂದು ಅಂದುಕೊಂಡಿದ್ದೆ. ಆದರೆ ಅವರು ಹೇಳಿದರು, ನಮಗೆ ಈಗಿಂದೀಗಲೇ 50,000 ರೂಪಾಯಿ ಬೇಕು ಎಂದು ಕೇಳಿದರು. ನಾನು ಅವರಿಗೆ ಹೇಳಿದೆ, ಇಷ್ಟೊಂದು ದೊಡ್ಡ ಮೊತ್ತದ ಹಣವನ್ನು ನಾನು ಎಲ್ಲಿಂದ ತರಲಿ? ನನ್ನ ಬಳಿ ಎಷ್ಟು ಹಣವಿದೆಯೋ ನಾನು ಅದನ್ನೆಲ್ಲ ನಿಮಗೆ ನೀಡಿದೆ. ಆದರೆ ಅವರು ನನಗೆ ಧಮಕಿ ಹಾಕಿದರು. ಮತ್ತೆ ಹೇಳಿದರು, ಒಂದು ವೇಳೆ ನೀನು ಹಣವನ್ನು ನಮಗೆ ನೀಡದಿದ್ದರೆ ನಿನ್ನನ್ನು ಸಾಯಿಸುತ್ತೇವೆ ಎಂದರು. ಅವರು ನನ್ನ ಪರ್ಸ್ನಲ್ಲಿ ಇದ್ದ ATM ಕಾರ್ಡನ್ನು ಮತ್ತು ನನ್ನ ವಿಸಿಟಿಂಗ್ ಕಾರ್ಡನ್ನು ಹೊರತೆಗೆದರು ಮತ್ತು ಹೇಳಿದರು, ನಾವು ನಿನ್ನೊಂದಿಗೆ ಹೊರಗಡೆ ಬರುತ್ತೇವೆ. ಮತ್ತೊಂದು ಬೀದಿಯಲ್ಲಿ ATM ಇದೆ. ಅಲ್ಲಿಗೆ ಹೋಗಿ ನೀನು ನಮಗೆ ಹಣವನ್ನು ತೆಗೆದುಕೊಟ್ಟು ಅಲ್ಲಿಂದ ಹೊರಟು ಹೋಗು. ನಾವು ನಮ್ಮ ದಾರಿಯಲ್ಲಿ ಸಾಗಿ ಬರುತ್ತೇವೆ. ನೀನು ATM ಬಳಿ ಹೋಗಿ ಏನಾದರೂ ಮಾಡಲು ಪ್ರಯತ್ನಿಸಿದರೆ ನಾವು ಈ ವಿಡಿಯೋವನ್ನು ನಿನ್ನ ಮನೆಯವರಿಗೆ ತೋರಿಸುತ್ತೇವೆ.
ಅವರು ನನಗೇಕೆ ಇಷ್ಟು ಧಮಕಿ ಹಾಕುತ್ತಿದ್ದರೆಂದರೆ, ನಾನು ಆಟೋದಲ್ಲಿ ಬರುವಾಗ ಆ ಮಹಿಳೆಗೆ ಎಲ್ಲವನ್ನೂ ಹೇಳಿದ್ದೆ. ಮಾತು ಮಾತಿನಲ್ಲಿ ಅವಳು ನನ್ನ ಕೆಲಸದ ಬಗ್ಗೆ ಕೂಡ ಕೇಳಿದ್ದಳು. ನನ್ನ ಹೆಂಡತಿಯ ಬಗ್ಗೆ ಮತ್ತು ನಾನು ಎಲ್ಲಿರುತ್ತೇನೆ ಎಲ್ಲವನ್ನೂ ಆ ಮಹಿಳೆ ನನ್ನಲ್ಲಿ ಕೇಳಿದ್ದಳು. ಏನೆಲ್ಲ ಅವಳು ಕೇಳಿದಳೋ ನಾನು ಎಲ್ಲವನ್ನೂ ಅವಳಿಗೆ ಹೇಳುತ್ತಾ ಸಾಗಿದ್ದೆ. ಯಾವಾಗ ಅವಳಿಗೆ ನನ್ನ ಮೊಬೈಲ್ ಸಿಕ್ಕಿತೋ ಅಲ್ಲಿಂದ ನನ್ನ ಹೆಂಡತಿಯ ನಂಬರನ್ನು ಕೂಡ ತೆಗೆದುಕೊಂಡಳು. ಆದ್ದರಿಂದ ನಾನು ಈಗ ಏನು ಮಾಡಲು ಸಾಧ್ಯವಿರಲಿಲ್ಲ. ಅವಳು ನನ್ನೊಂದಿಗೆ ಒಂದು ದೊಡ್ಡ ಆಟವನ್ನೇ ಆಡಿದಳು. ನಾನು ಅವರ ಜೊತೆ ಹೋಗಿ ATMನಿಂದ ಹಣ ತೆಗೆದು ಅವರಿಗೆ ಕೊಟ್ಟೆ. ಅದಾದ ಮೇಲೆ ನಾನು ನೆಮ್ಮದಿಯ ನಿಟ್ಟುಸಿರು ಬಿಟ್ಟೆ. ಅಂದೇ ನಾನು ನಿರ್ಧಾರ ಮಾಡಿದೆ, ಇನ್ನು ಮೇಲೆ ನನ್ನ ಜೀವನದಲ್ಲಿ ಎಂದಿಗೂ ನಾನು ಗುರುತು ಪರಿಚಯವಿಲ್ಲದ ಮಹಿಳೆಯ ಮೇಲೆ ವಿಶ್ವಾಸವಿಡುವುದಿಲ್ಲ. ಯಾವಾಗಲೂ ನನ್ನ ಹೆಂಡತಿಯ ಜೊತೆಗೆ ಇರುತ್ತೇನೆ ಎಂದು ಶಪಥ ಮಾಡಿದೆ. ಈಗ ನಾನು ನನ್ನ ಗೆಳೆಯನ ಮದುವೆಗೆ ಹೋಗುವುದನ್ನು ಕೂಡ ಕ್ಯಾನ್ಸಲ್ ಮಾಡಿದ್ದೆ. ನಾನು ತಕ್ಷಣ ನನ್ನ ಮನೆಗೆ ಹೊರಟು ಬಂದೆ. ನಾನು ಹೆಂಡತಿಯೊಂದಿಗೆ ತುಂಬ ಕ್ಷಮೆಯನ್ನು ಕೇಳಿದೆ. ಆದರೆ ನಾನು ಅವಳಿಗೆ ಏನನ್ನೂ ಹೇಳಲಿಲ್ಲ. ನಾನು ಅವಳಿಗೆ ಇಷ್ಟೇ ಹೇಳಿದೆ, ನಾನು ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ, ನನ್ನನ್ನು ಕ್ಷಮಿಸು. ಇದನ್ನು ಕೇಳಿ ಅವಳು ಸಂತೋಷದ ನಗೆಯನ್ನು ಬೀರುತ್ತಾ ಹೇಳಿದಳು, ಒಬ್ಬಳು ಹೆಂಡತಿ ತನ್ನ ಗಂಡನಿಂದ ಕೋಪಿಸಿಕೊಂಡು ಮುನಿಸಿಕೊಂಡು ಅವನಿಗೆ ಬೈಯುತ್ತಾಳೆ, ಏಕೆಂದರೆ ತಾನು ಕೋಪಗೊಂಡಿದ್ದೇನೆ ಎಂದು ಅಂದುಕೊಂಡಾದರೂ ನನ್ನನ್ನು ಪ್ರೀತಿಸಬಹುದು, ರಮಿಸಬಹುದು ಎಂಬ ಆಸೆ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೂ ಇರುತ್ತದೆ. ನನಗೆ ಗಂಡನಾದವನು ನನ್ನನ್ನು ಬೈದಾದರೂ ಪ್ರೀತಿಸಬೇಕು, ಬೈಯುತ್ತಲೇ ಸರಿ ತಪ್ಪುಗಳನ್ನು ತಿದ್ದಬೇಕು ಎಂಬ ಆಸೆ ಇಟ್ಟಿದ್ದೇನೆ. ಹಾಗಾಗಿ ನಾನು ನಿಮ್ಮೊಂದಿಗೆ ಜಗಳವಾಡುತ್ತಲೇ ನಿಮ್ಮ ಪ್ರೀತಿಯನ್ನು, ನಿಮ್ಮ ಸಾಂಗತ್ಯವನ್ನು ಪಡೆಯಲು ಬಯಸಿದೆ ಎಂದು ಅವಳು ನನ್ನನ್ನು ಅಪ್ಪಿಕೊಂಡಳು. ವೀಕ್ಷಕರೇ, ನಾವು ಈ ಕಥೆಯಿಂದ ಕಲಿಯುವುದೇನೆಂದರೆ, ನಾವು ನಮ್ಮ ಜೀವನದಲ್ಲಿ ಎಂದಿಗೂ ತಪ್ಪು ದಾರಿಯನ್ನು ಹಿಡಿಯಬಾರದು. ಇಲ್ಲವೆಂದರೆ ನಮಗೆ ನಾವೇ ದ್ರೋಹ ಮಾಡಿಕೊಂಡಂತಾಗುತ್ತದೆ. ಎಂದಿಗೂ ನಮ್ಮನ್ನು ನಂಬಿಕೊಂಡು ಬಂದಿರೋ ಮಡದಿಗೆ ಮೋಸ ಮಾಡಬಾರದು. ಅವಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು. ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯನ್ನು ನಮ್ಮ ಮಡದಿ ಮಕ್ಕಳಿಗೆ ನೀಡಬೇಕು. ಆಗಲೇ ಒಂದು ಸಂಸಾರ ಸುಖಿಯಾಗಿರುವುದು. ಮೆಜೆಸ್ಟಿಕ್ನ ಅಂಡರ್ ಪಾಸ್ ಮತ್ತು ಫ್ಲೈ ಓವರ್ ಬೆಂಗಳೂರಿನ ರೆಡ್ ಲೈಟ್ ಏರಿಯಾ ಎಂಬ ಕುಖ್ಯಾತಿಯನ್ನು ಪಡೆದಿದೆ. ಏಕೆಂದರೆ ಪ್ರತಿನಿತ್ಯ ಅಲ್ಲಿ ಇಂಥ ಘಟನೆಗಳು ನಡೆಯುತ್ತಿವೆ. ಆದರೆ ಮರ್ಯಾದೆಗೆ ಅಂಜಿ ಯಾರೂ ಇದರ ಬಗ್ಗೆ ಕಂಪ್ಲೇಂಟ್ ಮಾಡಲು ಮುಂದೆ ಬರುವುದಿಲ್ಲ. ಪೊಲೀಸ್ ಇಲಾಖೆಯು ಈಗ ಅಂಡರ್ ಪಾಸ್ನಲ್ಲಿ ಅತ್ಯಂತ ಕಠಿಣ ಕಾನೂನನ್ನು ಜಾರಿಗೆ ತಂದು ಸಹಾಯವಾಣಿಯ ಫಲಕಗಳನ್ನು ಹಾಕಿರುವುದರಿಂದ ಸಭ್ಯಸ್ಥರು ಕೂಡ ಈಗ ಅದರಲ್ಲಿ ಓಡಾಡುವಂತಾಗಿದೆ. ಇದರಲ್ಲಿ ನಮಗೆ ಯಾವ ವೃತ್ತಿಯ ಬಗ್ಗೆಯೂ ಕೆಟ್ಟದಾಗಿ ಮಾತನಾಡುವ ಉದ್ದೇಶ ಇಲ್ಲ. ಎಲ್ಲರೂ ಪ್ರತಿಯೊಬ್ಬರನ್ನು ಗೌರವಿಸಬೇಕು ಎಂಬುದೇ ನಮ್ಮ ಉದ್ದೇಶವಾಗಿದೆ. ಆದರೆ ಹಳ್ಳಿಗಳಿಂದ, ಬೇರೆ ರಾಜ್ಯಗಳಿಂದ ಬೆಂಗಳೂರಿಗೆ ಬರುವ ಜನರು ಈ ರೀತಿಯ ಸುಲಿಗೆಗೆ ಒಳಗಾಗುವುದು, ಫ್ಲೈ ಓವರ್ನಂಥ ಸ್ಥಳಗಳಲ್ಲಿ ಸಭ್ಯಸ್ಥ ಹೆಣ್ಣು ಮಕ್ಕಳು ಸೇರಿ ಎಲ್ಲರೂ ಮುಜುಗರಕ್ಕೀಡಾಗುವುದು, ಸುಲಿಗೆ ಮಾಡುವುದು, ಯೂಟ್ಯೂಬರ್ಸ್ಗಳ ಮೇಲೆ ದಾಳಿ ಮಾಡುವುದು, ಇದೆಲ್ಲದಕ್ಕೂ ಪೂರ್ಣ ವಿರಾಮ ಹಾಕಬೇಕೆಂಬುದು ಪ್ರಜ್ಞಾವಂತರ ಆಶಯವಾಗಿದೆ. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.